ಆರಾಧ್ಯ ದೈವ ಬಂಡಿಗಣಿಯ ಬಸವೇಶ್ವರರ ಪಾದಗಳಲ್ಲಿ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇವತ್ತಿನ ಈ ಮೊನ್ನೆ ನಡೆದಂಥ ಸುವರ್ಣ ಕರ್ನಾಟಕದ ಸುವರ್ಣ ಸಂಭ್ರಮದ 2024ರ ಕಾರ್ಯಕ್ರಮದಲ್ಲಿ ಏನು ನಮ್ಮ ಬಂಡಿಗಣಿಯ ಅನ್ನದಾನೇಶ್ವರ ಪೂಜ್ಯರು ಪಡೆದಂಥ ರಾಜ್ಯೋತ್ಸವ ಪ್ರಶಸ್ತಿಯ ಸಲುವಾಗಿ ಅಭಿನಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಅಭಿನಂದನಾ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿದಂಥ ಈ ಕಾರ್ಯಕ್ರಮದ ಕಾರಣೀಭೂತರು ಪೂಜ್ಯರು ಆದಂಥ ಬಂಡಿಗಣಿಯ ಶ್ರೀ ದಾಸೋಹರತ್ನ ಚಕ್ರವರ್ತಿ ಅನ್ನದಾಶ್ವರಿ ಅಪ್ಪಾಜಿ ಶ್ರೀ ಬಸವ ಗೋಪಾಲ ನೀಲಮಾಣಿಕ ಮಠ ಬಂಡಿಗಣಿ ಇವರ ಪಾದಗಳಲ್ಲಿ ಕೂಡ ದೀರ್ಘ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಂಥ ನಮ್ಮ ತೇರದಾಳ ಮತಕ್ಷೇತ್ರದ ಕಾಂಗ್ರೆಸ್ ಧುರೀಣರು ಆತ್ಮೀಯರಾದಂಥ ಸಿದ್ದು ಕೊಣ್ಣೂರವರೇ ಹಾಗೂ ಹನುಮಂತನ ತಿಮ್ಮಾಪುರವರೇ, ಈ ವೇದಿಕೆ ಮೇಲೆ ಆಸೀನಾದಂಥ ಯಾವತ್ತೂ ಗೌರವಾನ್ವಿತ ಮುಖ್ಯ ಅತಿಥಿಗಳೇ, ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥ ಯಾವತ್ತೂ ಆತ್ಮೀಯ ಎಲ್ಲ ತಾಯಂದಿರೇ, ಆತ್ಮೀಯ ಬಂಧುಗಳೇ, ಈ ಮಠದ ಯಾವತ್ತೂ ಭಕ್ತರೇ, ತಾವೆಲ್ಲರೂ ಹಿಂದೆ ಕೇಳ್ತಿದ್ರಿ ಏನಂದ್ರೆ ತ್ರಿವಿಧ ದಾಸೋಹ ಅನ್ನುವಂಥದ್ದನ್ನು ಇತಿಹಾಸದೊಳಗೆ, ಪುರಾಣದೊಳಗೆ, ಪ್ರವಚನದೊಳಗೆ ನಾವು ಕೇಳ್ತಿದ್ವಿ. ತ್ರಿವಿಧ ದಾಸೋಹಗಳನ್ನು ಹೆಂಗೆ ನಡೆಸ್ಕೊಂಡು ಬರ್ತಿದ್ರು ಅನ್ನೋ ಬಗ್ಗೆ ಭಾಳಷ್ಟು ಚರ್ಚೆ ಆಗ್ತಿತ್ತು. ಸದ್ಯ ಈಗ ಪರಿಸ್ಥಿತಿ ಒಳಗೆ ಕಣ್ಣು ಮುಂದೆನೇ ಕಂಡು ಬರುವಂಥ ನಮ್ಮ ವರ್ತಮಾನ ಯುಗದಲ್ಲಿ ನಾವು ಕಾಣುವಂಥ ಈ ದಾಸೋಹ ಚಕ್ರವರ್ತಿಗಳನ್ನು ನಾವು ಕಣ್ಣಾರೆ ಕಂಡಿದ್ದು ಭಾಳಷ್ಟು ನಮಗೆಲ್ಲ ಗೊತ್ತೈತಿ. ಬಂಡಿಗಣಿಯ ಕ್ಷೇತ್ರವನ್ನು ಈಗಂತೂ ಸೋಷಿಯಲ್ ಮೀಡಿಯಾ ಬಂದುಬಿಟ್ಟೈತಿ. ಇಡೀ ದೇಶ ಅಷ್ಟೇ ಅಲ್ಲ, ಜಗತ್ತಿನೊಳಗನ ಬಂಡಿಗಣಿ ಮಠದ ಹೆಸರನ್ನು ತಂದಂಥದ್ದು ಪೂಜ್ಯರು. ಎಲ್ಲಿ ನೋಡ್ತಿರ್ದು, ಎಲ್ಲಿ ಕೇಳ್ರಿ ನೀವು, ಪಂಢರಪುರಕ್ಕೆ ಹೋಗ್ರಿ, ಮಹಾರಾಷ್ಟ್ರಕ್ಕೆ ಮಹಾಲಕ್ಷ್ಮಿಗೆ ಹೋಗ್ರಿ, ನಮ್ಮಲ್ಲಿ ಬನಹಟ್ಟಿಗೆ ಬಂದು ಕಾಡಸಿದ್ದೇಶ್ವರ ಜಾತಿ ಪ್ರತಿಯೊಂದು ಕಾರ್ಯಕ್ರಮ ಎಲ್ಲಿ ನಮ್ಮ ರಾಜ್ಯದೊಳಗಿರಲಿ ಹೊರ ರಾಜ್ಯದಾಗಿರಲಿ ಎಲ್ಲರೇ ಅನ್ನಪ್ರಸಾದ ನಡೀತಿತ್ತು ಅಂದ್ರೆ ಅದು ನಮ್ಮ ಬಂಡಿಗಣಿಯ ಪೂಜ್ಯರಿಂದ ನಡೀತಿದೆ ಅಂಥೇಳಿ, ಪೂಜ್ಯರಿಂದ ಬಹುಶಃ ಈ ದಾಸೋಹ ಚಕ್ರವರ್ತಿ ಅಂಥೇಳಿ ಎಲ್ಲರಿಗೂ ಅನ್ನಂಗಿಲ್ಲ, ಅದು ಎಲ್ಲಿ ಅನ್ನಂಗಿಲ್ಲ. ನಮ್ಮ ಇತ್ತೀಚೆಗೆ ನಾವಿಲ್ಲಿ ಆಲ್ಗೂರದೊಳಗೊಂದು ಪಂಚಮಸಾಲಿ ಸಮಾಜದ 3ನೇ ಪೀಠದ ಉದ್ಘಾಟನಾ ಸಮಾರಂಭಕ್ಕೆ ನಾವು ನಮ್ಮ ವಚನಾನಂದ ಶ್ರೀಗಳು ಬಂದಿದ್ರು, ಹರಿಹರ ಪೀಠದ ಜಗದ್ಗುರುಗಳು. ಅವ್ರನ್ನ ಕರ್ಕೊಂಡು ಪೂಜ್ಯರನ್ನ ಭೇಟಿ ಮಾಡ್ಸೋಕೆ ಬಂದಿನಿ, ಆ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿಸ್ಬೇಕಂತ ಹೇಳಿ. ಇಲ್ಲಿ ಬಂದೆವು. ಬಂದ ಕೂಡಲೇ ಆವತ್ತು ಒಂದು ಕಾರ್ಯಕ್ರಮ ಇತ್ತು, ಅಲ್ಲಿ ಸೋಮವಾರ ಇತ್ತು. ಒಂದು 7-8 ಸಾವಿರ ಜನ ಅಲ್ಲಿ ಸೇರಿದ್ರು ಎಲ್ಲರೂ. ಇದು ಏನು ರೀ ಮುಗ್ದಮ್ಮವ್ರೆ, ಇದು ಎಂಥ ಮಠ ಅಂದ್ರೆ ಅವರು, ಈ ಮಠನ ಅಂಥದ್ದು ಐತ್ರಿ, ಇದು ನಿಮಗೆಲ್ಲ ಗೊತ್ತಿಲ್ಲ. ಇದು ತೆರೆಮರೆ ಒಂದು ಬಂಡಿಗಣಿ ಸಣ್ಣ ಗ್ರಾಮದೊಳಗೆ ಇಡೀ ರಾಜ್ಯ ಅಷ್ಟೇ ಅಲ್ಲ ದೇಶದೊಳಗಂಥ ಅನ್ನದಾಸೋಹಕ್ಕೆ ಪ್ರಸಿದ್ಧಿ ಪಡೆದಂಥ ಒಂದು ಮಠ ಐತ್ರಿ. ಅದಕ್ಕಾಗಿ ಭಕ್ತರು ಇಷ್ಟು ಇದಲ್ದನ ಪವಾಡ ಪುರುಷರಾಗಿ ಈ ಭಾಗದೊಳಗೆ ಅವ್ರು ಕೆಲಸ ಮಾಡಕತ್ತಾರೆ. ಸಮಾಜಮುಖಿಯಾಗಿ ಶಿಕ್ಷಣ ಕ್ಷೇತ್ರದಲ್ಲಿರ್ಬೋದು, ಎಲ್ಲ ಕ್ಷೇತ್ರದೊಳಗೆ ಯಾರೇ ಒಬ್ಬರು ಭಕ್ತರು ಬಂದು ಇಂಥ ತೊಂದರೆ ಐತೆ ಅಂದ್ರೆ ಅದನ್ನು ನಿವಾರಿಸುವಂಥ ಶಕ್ತಿಯನ್ನು ಪೂಜ್ಯರು ಎಲ್ಲರಿಗೂ ಕೊಟ್ಟಿರೋದ್ರಿಂದ ಈಗೆಲ್ಲ ಬಂದದ್ದು ಗೊತ್ತೈತಿ. ಯಾರಿಗೆ ಗೊತ್ತಿಲ್ಲದೇ ಇಂಥ ಒಂದು ಸಣ್ಣ ಕಾರ್ಯಕ್ರಮದೊಳಗೆ ಇಷ್ಟು ಜನ ಸೇರ್ತೈತೆ ಅಂದ್ರೆ ಅಲ್ಲಿಂದ ಪೂಜ್ಯರು ನಡ್ಕೋತ ಬರುವಂಗೆ ಓಡ್ಕೋತ ಎಲ್ಲ ಜನರು ಪೂಜ್ಯರ ಹಿಂದೆ ಬರ್ತಾರಂದ್ರೆ ಹಿಂದೆ ಬಸವೇಶ್ವರ ಕಾಲದೊಳಗೆ, ಬಸವಣ್ಣವ್ರ ಕಾಲದೊಳಗೆ ಇಂಥವೆಲ್ಲ ಜಾದು ನಡೀತಿದ್ದವು. ಈಗ ಸದ್ಯದ ಯುಗದೊಳಗೆ, ಕಲಿಯುಗದೊಳಗೆ ಈಗ ಸದ್ಯಕ್ಕೆ ಆಧ್ಯಾತ್ಮಿಕವಾಗಿ ನಡೆದಂಥ ಈ ಮಠದೊಳಗೆ ನಾವು ಸದ್ಯ ನೋಡುವಂಥ ಒಂದು ಸ್ಥಿತಿ ಅಂದ್ರೆ ನಮ್ಮ ಸುದೈವಗಳು ನಾವೆಲ್ಲ ನಮ್ಮ ಭಾಗದೊಳಗನೆ ಇಂಥ ಒಬ್ಬ ಪೂಜ್ಯರು ಇಲ್ಲಿ ಬಂಡಿಗಣಿ ಮಠದಾಗ ನೆಲೆಸ್ಯಾರಂದ್ರೆ ಇಂಥ ಒಂದು ಮಠದ ಭಕ್ತರು ತಾವೆಲ್ಲರೂ ಧನ್ಯರು. ಯಾಕಂದ್ರೆ ಬಹುಶಃ ಎಲ್ಲರಿಗೂ ಯಾರು ಬೇಕಾದಂಥ ಕಾರ್ಯಕ್ರಮ ಮಾಡಿ ಬೇಕಾದಂಥವು ಏನು ಮನರಂಜನೆ ಕಾರ್ಯಕ್ರಮ ಮಾಡ್ತಾರೆ ಎಲ್ಲ ಹಚ್ಚಿ, ಯಾರು ರಾಜಕಾರಣಿ ಅಂದ್ರೂ ಇಷ್ಟು ಜನರು ಹೇಳಾರ್ದ ಬಂದು ಇಷ್ಟು ಜನರು ಕೂಡ್ದಂದ್ರೆ ಅಂಥವ್ರ ಪೂಜ್ಯರಿಗೆ ಎಷ್ಟು ಅದು ಸೇರ್ತೈತಿ. ಆ ಪೂಜ್ಯರಿಗೆ ಅಂಥ ಪುಣ್ಯದ ಪೂಜ್ಯರಿದ್ರೆ ಮಾತ್ರ ಸೇರ್ತೈತಿ. ಸಿದ್ದೇಶ್ವರಪ್ಪ ಅವರಿಗೆ ಜನರು ಬರ್ತಾರಂದ್ರೆ ಹೆಂಗೆ ಸೇರ್ತಿದ್ರು ಹಂಗೆ ನಮ್ಮ ಭಾಗದೊಳಗೆ, ಇಡೀ ನಮ್ಮ ಜಿಲ್ಲೆಯೊಳಗೆಲ್ಲ ನಮ್ಮ ರಾಜ್ಯದೊಳಗೆ ಬಹುಶಃ ಪೂಜ್ಯರು ಅಲ್ಲಿ ಬರ್ತಾರಂದ್ರೆ ನಾವು ಪ್ರತಿನಿತ್ಯ ನೋಡ್ತಿರ್ತೀವಿ. ಪ್ರತಿನಿತ್ಯ ನಾವು ಸೋಷಿಯಲ್ ಮೀಡಿಯಾದಾಗ ಫೇಸ್ಬುಕ್ನಾಗ ನೋಡ್ತೀವಿ. ಪೂಜ್ಯರು ಎಲ್ಲಿರ್ತಾರಲ್ಲ ಅಲ್ಲಿ ಒಂದು ಸಾವಿರಾರು ಜನರ ಒಟ್ಟು ಸೇರೇ ಇರ್ತಾರೆ. ಅವ್ರನ್ನ ಸನ್ಮಾನ ಮಾಡೋದಿರಲಿ, ಅವರು
ಅವರಿಗೆ ನಡ್ಕೊಳ್ಳೋದಿರಲಿ, ಪೂಜೆಗೆ ನಮಸ್ಕಾರ ಮಾಡೋದಿರಲಿ, ಅವರನ್ನು ಜಯಘೋಷ ಹಾಕೋದಿರಲಿ. ಬಹುಶಃ ನಾವು ಇತ್ತೀಚಿನ ವರ್ಷಗಳೊಳಗೆ ಸಿದ್ದೇಶ್ವರ ಅಪ್ಪವ್ರನ್ನ ಬಿಟ್ಟರೆ ಮತ್ತು ನಾವು ದೊಡ್ಡವರು ಅನ್ನುವಂಥ ಒಂದು ಸ್ಥಿತಿ ಅಂದ್ರೆ ನಮ್ಮ ಭಾಗದೊಳಗಿದ್ದಂಥ ನಮ್ಮ ಪೂಜ್ಯರು, ಬಂಡಿಗಣಿಯ ಪೂಜ್ಯರು. ಇಂಥ ಒಂದು ಸಂದರ್ಭದೊಳಗೆ ತಾವೆಲ್ಲರೂ ಅಭಿನಂದನಾ ಕಾರ್ಯಕ್ರಮಗಳು ನೀವೆಲ್ಲರೂ ಏನು ಸೇರಿಲ್ಲ, ಬಹುಶಃ ತಾವೆಲ್ಲರೂ ಸೇರೋದಷ್ಟೇ ಅಲ್ಲ, ಅವ್ರದ್ದೇನು ಈ ಭಾಗದೊಳಗೆ ಕೀರ್ತಿ ಐತ್ಲ, ಆ ಏನು ಪ್ರಶಸ್ತಿ ಕೊಟ್ಟಾರಲ್ಲ ಇವರಿಂದನೇ ಆ ಪ್ರಶಸ್ತಿ ದೊಡ್ಡದು ಅನಿಸ್ತೈತಿ. ಆ ಪ್ರಶಸ್ತಿ ಸಲುವಾಗಿ ಇವರು ದೊಡ್ಡವರಲ್ಲ, ಇವ್ರ ಸಲುವಾಗಿನ ಆ ಪ್ರಶಸ್ತಿಗೆ ಒಂದು ಮಹತ್ವ ಬಂದೈತೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಭಾಳಷ್ಟು ಸಂತೋಷ ಅನಿಸ್ತೈತೆ ನನಗೆ. ನಿಮ್ಗೆಲ್ಲರಿಗೂ ಗೊತ್ತಿರ್ಬೇಕು, ಒಬ್ರು ಯಾರ ಚೇರ್ಮನ್ರಾದ್ರೆ ಅಂದ್ರೆ ಆ ಕುರ್ಚಿಲೇ ಆ ಚೇರ್ಮನ್ ದೊಡ್ಡವರಾಗಬಾರ್ದು, ಆ ಕುರ್ಚಿನ ಕೂತವರಿಂದ ದೊಡ್ಡವರಾಗಬೇಕು. ಹಂಗೆ ಆ ಪ್ರಶಸ್ತಿಗೆನ ಇವರಿಂದನೇ ಆ ಪ್ರಶಸ್ತಿ ದೊಡ್ಡವಾಗುವಂಥ ಒಂದು ಸ್ಥಿತಿ ನಮ್ಮಲ್ಲಿ ನಿರ್ಮಾಣ ಆಗೈತಿ. ಬಹುಶಃ ಇನ್ನು ಸಮೀಪದ ಕೆಲವೇ ದಿನಗಳಲ್ಲಿ ಶಿವರಾಜ್ ಸಂಗಡಿಗೆ ಸಾಹೇಬ್ರನ್ನು ಈ ಕಡೆ ಬರೋರ್ದಾರತ್ತು. ಬಹುಶಃ ಅವ್ರು ಬರೋರಿದ್ರಂದ್ರೆ ಎಲ್ಲೇರಿ ನಮ್ಮ ಭಕ್ತರೆಲ್ಲ ಆವತ್ತು ಸನ್ಮಾನ ಸಮಾರಂಭ ಕೂಡಂದ್ರೆ ಎಲ್ಲಿ ಜಾಗನ ಸಾಲಂಗಿಲ್ಲ, ಎಲ್ಲೆಲ್ಲಿ ಗಾಡಿ ನಿಂದ್ರಾಕು ಸಾಲಂಗಿಲ್ಲ. ಅವ್ರಿಗೂ ಗೊತ್ತಾಕೈತೆ ನಮ್ಮ ಪೂಜಾರಿ ಹೆಂಗೆ ಅದಾರ, ಅವ್ರಿಗೆ ಕೊಟ್ಟದ್ದು ಯೋಗ್ಯ ಐತಿ ಇಲ್ವೋ ಅನ್ನೋದು ಗೊತ್ತಾಗೈತೆ. ಅದಕ್ಕೆ ಸಿದ್ದು ಕುಣೂರವರು ಅವ್ರ ಜೊತೆ ಸಾಧ್ಯ ಆದ್ರೆ ಡಿ ಕೆ ಶಿವಕುಮಾರ್ ಸಾಹೇಬ್ರನ್ನ ಕರ್ಕೊಂಬರ್ರಿ, ನಮ್ಮ ಪೂಜಾರಿ ಏನು ಅದಾರ ಅನ್ನೋದು ಅವ್ರಿಗೆಲ್ಲ ಗೊತ್ತಾಗಲಿ. ಯಾಕಂದ್ರೆ ನಮ್ಮ ಭಾಗದ್ದು ಆ ಕಡೆ ಹೋಗಂಗಿಲ್ಲ, ಆ ಕಡೆ ಅಷ್ಟೇ ಈ ಕಡೆ ಕೇಳೋದಾಗತ್ತೈತಿ. ಈಗ ಇತ್ತೀಚೆಗೆ ಏನು ನಮ್ಮ ಸೋಷಿಯಲ್ ಮೀಡಿಯಾ ಬಂದ ನಂತರ ಈಗ ನಮ್ಮ ಪೂಜ್ಯರು ಹೆಂಗದಾರ ಏನದಾರ ಅನ್ನೋದ್ರ ಬಗ್ಗೆ ಇಡೀ ರಾಜ್ಯ ತುಂಬ ಎಲ್ಲರಿಗೂ ತಿಳಿಯುವಂಥ ವ್ಯವಸ್ಥೆ ಈಗ ನಡೆದೈತಿ. ಅಂಥ ಪೂಜ್ಯರನ್ನ ಇವತ್ತು ನಾವು ಅಭಿನಂದನೆ ಮಾಡಲಿಕ್ಕೆ ಎಲ್ಲರೂ ಕೂಡಿದೆವು. ಅವರು ಅದಕ್ಕೆ ಅಭಿನಂದನಾರ್ಹರಾದಾರ. ಅವ್ರು ಎಷ್ಟು ಸಾಧಾರಣ ಅಂದ್ರೆ ನಮ್ಗೆ ಅವರು ನಮಸ್ಕಾರ ಮಾಡೋಕೆ ಹೋದ್ರು ನಮಸ್ಕಾರ ಮಾಡಿಸ್ಬಿಡೋದಿಲ್ಲ. ನಮಗೆ ಮೊನ್ನಿನ ದಿವಸ ಬಂದಾಗ ಇದಕ್ಕೆಲ್ಲ ಕಾರಣ ನಮ್ಮ ಭಕ್ತರನ್ನ ಅಂಥೇಳಿ ಮೊನ್ನೆ ಒಂದು ದಿವಸ ನಾವು ಸನ್ಮಾನ ಹೋಗೋ ದಿವಸ ಆ ಬೆಂಗಳೂರಿಗೆ ಹೋಗೋದು ಹಿಂದಿನ ದಿವಸ ನಾವು ಬಂದಿದ್ವಿ ಸನ್ಮಾನ ಮಾಡೋಕೆ. ಅವತ್ತು ಕೂಡ ಇಲ್ಲ ಮುಗಿದು ನೀವು ಬಂದು ಭಾಳ ಚಲೋ ಮಾಡಿರಿ, ನೀವು ಮೇಲೆ ಬರೋಂಗಿಲ್ಲ, ಈಗ ಬಂದದ್ದು ನಮ್ಗೆ ಭಾಳ ಚಲೋ ಅನ್ನಿಸ್ತೀರಿ ಅಂತ ಹೇಳಿ ಅವತ್ತು ನಮ್ಗೆ ಅವರು ಅಂದ್ರೆ ಅಷ್ಟು ಸಾದಾ ಮನುಷ್ಯರವರು. ಅಂಥ ಒಬ್ಬ ಪೂಜ್ಯರಿಗೆ ಇಂಥ ಒಂದು ಪ್ರಶಸ್ತಿ ಸಿಕ್ಕಿರುವುದು ನಮಗೆಲ್ಲರಿಗೂ ಅಭಿಮಾನದ ಸಂಗತಿ. ಇಂಥ ಪ್ರಶಸ್ತಿಗಳ ಸಲುವಾಗಿ ಮಾಡುವಂಥ ಪೂಜ್ಯರಲ್ಲ ಅವರು. ತಮ್ಮ ಕಾಯಕವನ್ನು ತಾವು ಮಾಡ್ಕೊಂಡು ಹೊಂಟಾರೆ. ಅವು ಪ್ರಶಸ್ತಿಗಳು ಬರಕ್ಕೆ ಹತ್ತೇವೆ. ಇಂಥ ಪ್ರಶಸ್ತಿಗಳು ತಾವಾಗಿಯೇ ಇಲ್ಲಿ ಬರಲಿ, ಮಟ್ಟಕ್ಕೆ ಬರಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾವು ಆಶಿಸಿ ನಾವು ಇಂಥ ಒಂದು ದೊಡ್ಡ ಸಂದರ್ಭದೊಳಗೆ ದೊಡ್ಡ ಕಾರ್ಯಕ್ರಮದೊಳಗೆ ಪೂಜ್ಯ ಸನ್ಮಾನ ಕಾರ್ಯಕ್ರಮದೊಳಗೆ ಅವರಿಗೆ ಅಭಿನಂದನಾ ಕಾರ್ಯಕ್ರಮದ ಏನೈತಿ ಇದರೊಳಗೆ ಇಂಥ ಕಾರ್ಯಕ್ರಮದಲ್ಲಿ ನಮಗೂ ಭಾಗವಹಿಸಿ ಒಂದೆರಡು ಮಾತನ್ನು ತಮ್ಮ ಜೊತೆ ಹಂಚಿಕೊಳ್ಳೋದ್ರ ಸಲುವಾಗಿ ಏನು ಇಲ್ಲಿಯ ಕಾರ್ಯಕರ್ತರ ಯೋಜನೆ ಮಾಡಿದಂಥ ಎಲ್ಲ ಕಾರ್ಯಕರ್ತರಿಗೆ ಹಾಗೂ ಎಲ್ಲ ಭಕ್ತಾದಿಗಳಿಗೆ ತಾಯಂದಿರಿಗೆ ವಂದಿಸಿ ನಾನು ಎರಡು ಮಾತುಗಳನ್ನು ಮುಗಿಸ್ತೀನಿ. ಇಲ್ಲಿವರೆಗೆ